ಮತ್ತೆ ಮೋಡ ಕವಿದ ವಾತಾವರಣ ನೋಡಿ. ಇದೆ ನಮ್ಮ ಸ್ಟೇ. ಇದು ಸಕ್ಕತ್ತಾಗೈತೆ ಸ್ಟೇ. ಇದು ರಾಜ್ಭವನ್ ಅಂತ ಗೌರ್ಮೆಂಟು ತೋಟಗಾರಿಕೆ ಇಲಾಖೆ ಅವರ ಗೆಸ್ಟ್ ಹೌಸ್. ಇದು ಗೌರ್ಮೆಂಟ್ ಗೆಸ್ಟ್ ಹೌಸ್. ಝೆಡ್ ಪಾಯಿಂಟ್ ಅದ. ಝೆಡ್ ಪಾಯಿಂಟು ಸಂಜೆ ಹೋಗೋದ, ಬೇಗ ಬಂದರೆ ಹೋಗೋದಾ? ಸೊ ಇವಾಗ ಝೆಡ್ ಪಾಯಿಂಟಿಂದ ಕಲ್ಲತ್ಗಿರಿ ವಾಟರ್ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಕಲ್ಲತ್ಗಿರಿ ವಾಟರ್ಫಾಲ್ಸ್ ಇಲ್ಲಿ ನಿಯರ್ ಬೈ. ಬಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಕುದುರೆಮುಖ ಮತ್ತು ಕೇತನ್ಮುಖಿ ಈ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲಿ ಹೆವಿ ಮಳೆ ಇರೋದ್ರಿಂದ ಸ್ಟೇ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಏನೋ DC ಆರ್ಡರ್ ಆಗಿದೆ ಅಂತೆ. ನಾವು ಬುಕ್ ಮಾಡಿದ್ದಿದ್ದು ಸ್ಟೇ ಅವರು ಕಾಲ್ ಮಾಡಿ ಇಲ್ಲಿ ಸ್ಟೇ ಎಲ್ಲ ಕ್ಯಾನ್ಸಲ್ ಮಾಡಿಸ್ತಿದ್ದಾರೆ, ಸೊ ಬರೋಂಗಿಲ್ಲ ಅಂತಂದರು. ಸೊ ಅದಕ್ಕೆ ಇಲ್ಲೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇವತ್ತು. ಯಾವುದಾದ್ರು ಆಫ್ ರೋಡ್ ಟ್ರಯಲ್ ಅಥವಾ ಏನಾದರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಮಾಡೋದಕ್ಕೆ. ಬಟ್ ನೋಡ್ಬೇಕು ಯಾವ್ದಾದ್ರು ಸಿಗುತ್ತಾ ಇಲ್ಲ ಅಂತ. ಯಾವುದೋ ಆಫ್ ರೋಡ್ ಸಿಕ್ತು, ಹೋಗಿಸ್ತಾ ಇರೋದೇ ಆತಾಗೆ, ಆಮೇಲೆ ನೋಡ್ಕೊಳ್ಳೋದು. ಲಾಕ್ ಹಾಕ್ಬಿಟ್ಟವ್ರೆ. ಪ್ರೈವೇಟ್ ಪ್ರಾಪರ್ಟಿ ಅನ್ಸುತ್ತೆ. ಫುಲ್ ಖುಷಿಲಿ ಬೇರೆ ಬಂದ್ಬಿಟ್ಟು ಆಫ್ ರೋಡ್ ಸಿಕ್ತು ಅಂತ. ಕಲ್ಲತ್ಗಿರಿ ಫಾಲ್ಸ್ ಮುಗಿಸ್ಕೊಂಡು ಈಗ ಇಲ್ಲಿ ಯಾವುದೋ ಒಂದು ಊರೈತೆ, ಅಲ್ಲಿ ಹೋಗಿ ಊಟ ಗೀಟ ಮಾಡಿಕೊಂಡು ಆಮೇಲೆ ಮತ್ತೆ ವಾಪಸ್ ಸ್ಟೇಗೆ ಹೋಗೋದು. ಸ್ಟೇಗೆ ಹೋಗೋಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು. 1 hour later. ಒಳ್ಳೆ ನಿದ್ದೆ ಬರ್ತೈತೆ, ಸರಿಯಾಗಿ ಬ್ಯಾಟಿಂಗ್ ಆಯಿತು ಊಟ. ಈಗ ಹೋಗಿ ಮಲ್ಕೊಂಬಿಟ್ರೆ ಸ್ವರ್ಗ ಸುಖ. ಆಮೇಲೆ ಝೆಡ್ ಪಾಯಿಂಟಿಗೆ ಬಂದಮೇಲೆ ಅಂತೂ ಚಳಿ ಹೆವಿ ಐತೆ ಗುರು. ಅಲ್ಲಿ ಕೆಳಗಡೆ ಮಾತ್ರ ಅಷ್ಟೊಂದು ಸೆಕೆ, ಇಲ್ಲಿ ಚಳಿ ಹೆವಿ. ಮೀಡಿಯಮು ಅಲ್ಲ, ಹೆವಿ.